ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಇವರ ಪರಿಸ್ಥಿತಿ. ರಾಜಧಾನಿಯ ಮೆಜೆಸ್ಟಿಕ್ ಬಳಿ ಇರೋ ಈ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ರೋಗಿಗಳು ನಿತ್ಯ ರೋಸಿ ಹೋಗಿದ್ದಾರೆ. ಮಸಾಜ್ ಎಣ್ಣೆಯಲ್ಲೂ ಗೋಲ್ಮಾಲ್, ಸಿಬ್ಬಂದಿಗಳ ದರ್ಪಕ್ಕೆ ರೋಗಿಗಳು ಕಂಗಾಲು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಇಲ್ಲಿನ ಸಿಬ್ಬಂದಿ ವರ್ತನೆ ರೋಗಿಗಳನ್ನ ಕಂಗಾಲಾಗಿಸುತ್ತೆ. ಬೆಂಗಳೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ವರ್ತನೆಗೆ ರೋಗಿಗಳು ಬೇಸತ್ತಿದ್ದಾರೆ. ಔಷಧಾಲಯದಿಂದ ಎಣ್ಣೆ ಪಡೆದು ಮಸಾಜ್ಗೆ ಹೋಗೋ ರೋಗಿಗಳಿಗೆ ಇಲ್ಲಿ ಮತ್ತೆ ಟಾರ್ಚರ್. ಇಷ್ಟು ಎಣ್ಣೆ ಎಲ್ಲಿಂದ ಸಾಲುತ್ತೆ? ಅಂಗಡಿಯಿಂದ ಎಣ್ಣೆ ತನ್ನಿ ಎಂದು ಗದರುತ್ತಾರಂತೆ. 50 ml ಮಸಾಜ್ ಎಣ್ಣೆ ಬಾಟಲ್ಗೆ 250 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ತಗೋಬೇಕು ಅಂದ್ರೆ 250 ರೂಪಾಯಿ ಆಗುತ್ತೆ. ಒಂದು ಟ್ರೀಟ್ಮೆಂಟ್ಗೆ ಹೊರಗಡೆ ಬರೆದ್ರೆ 2000 ರೂಪಾಯಿ ಆಗುತ್ತೆ ಮ್ಯಾಮ್. ಅಲ್ಲಿ ಮಸಾಜ್ ಮಾಡೋರು ಕೂಡ ಸಂಬಳ ಬರುತ್ತೆ. ಆದರೂ ಕೂಡ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರನೇ ಮಾಡೋದು. ಯಾರಾದರೂ ಬಡವ್ರ ಪೇಷಂಟ್ ಬಂದು ದುಡ್ಡಿಲ್ಲ ಅಂದ್ರೆ ಅವ್ರಿಗೆ ಮಾಡೋದೇ ಇಲ್ಲ, ಸುಮ್ಮನೆ ಎಣ್ಣೆ ಹಚ್ಚಿ ಕಳಿಸ್ಬಿಡ್ತಾರೆ. ಇನ್ನು ರೋಗಿಗಳ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಕೂಡಲೇ ಆಸ್ಪತ್ರೆಯ RMO ಗಮನಕ್ಕೂ ತರಲಾಗಿದೆ. ನಮ್ಮ ಗಮನಕ್ಕೆ ಬಂದರೆ ನಾನು ಇಮಿಡಿಯೇಟ್ ಆಗಿ ಅದೇ ಕ್ಷಣ ನಾನು ಆಕ್ಷನ್ ತಗೊಳ್ತೀನಿ. ಯಾರೇ ಆಗಿರ್ಬೋದು ಅದು ಆಕ್ಷನ್ ತಗೊಳ್ತೀನಿ. ನಾನು ಇಲ್ಲಿ ಸರಿ ಮಾಡೋದಕ್ಕೇನೆ ನಾನು ಕುಂತಿರೋದು. ಒಟ್ಟಾರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಈ ಆಸ್ಪತ್ರೆಗೆ ಬರೋ ರೋಗಿಗಳ ಪರಿಸ್ಥಿತಿ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಇವರ ಪರಿಸ್ಥಿತಿ. ರಾಜಧಾನಿಯ ಮೆಜೆಸ್ಟಿಕ್ ಬಳಿ ಇರೋ ಈ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ರೋಗಿಗಳು ನಿತ್ಯ ರೋಸಿ ಹೋಗಿದ್ದಾರೆ. ಮಸಾಜ್ ಎಣ್ಣೆಯಲ್ಲೂ ಗೋಲ್ಮಾಲ್, ಸಿಬ್ಬಂದಿಗಳ ದರ್ಪಕ್ಕೆ ರೋಗಿಗಳು ಕಂಗಾಲು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಇಲ್ಲಿನ ಸಿಬ್ಬಂದಿ ವರ್ತನೆ ರೋಗಿಗಳನ್ನ ಕಂಗಾಲಾಗಿಸುತ್ತೆ. ಬೆಂಗಳೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ವರ್ತನೆಗೆ ರೋಗಿಗಳು ಬೇಸತ್ತಿದ್ದಾರೆ. ಔಷಧಾಲಯದಿಂದ ಎಣ್ಣೆ ಪಡೆದು ಮಸಾಜ್ಗೆ ಹೋಗೋ ರೋಗಿಗಳಿಗೆ ಇಲ್ಲಿ ಮತ್ತೆ ಟಾರ್ಚರ್. ಇಷ್ಟು ಎಣ್ಣೆ ಎಲ್ಲಿಂದ ಸಾಲುತ್ತೆ? ಅಂಗಡಿಯಿಂದ ಎಣ್ಣೆ ತನ್ನಿ ಎಂದು ಗದರುತ್ತಾರಂತೆ. 50 ml ಮಸಾಜ್ ಎಣ್ಣೆ ಬಾಟಲ್ಗೆ 250 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ತಗೋಬೇಕು ಅಂದ್ರೆ 250 ರೂಪಾಯಿ ಆಗುತ್ತೆ. ಒಂದು ಟ್ರೀಟ್ಮೆಂಟ್ಗೆ ಹೊರಗಡೆ ಬರೆದ್ರೆ 2000 ರೂಪಾಯಿ ಆಗುತ್ತೆ ಮ್ಯಾಮ್. ಅಲ್ಲಿ ಮಸಾಜ್ ಮಾಡೋರು ಕೂಡ ಸಂಬಳ ಬರುತ್ತೆ. ಆದರೂ ಕೂಡ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರನೇ ಮಾಡೋದು. ಯಾರಾದರೂ ಬಡವ್ರ ಪೇಷಂಟ್ ಬಂದು ದುಡ್ಡಿಲ್ಲ ಅಂದ್ರೆ ಅವ್ರಿಗೆ ಮಾಡೋದೇ ಇಲ್ಲ, ಸುಮ್ಮನೆ ಎಣ್ಣೆ ಹಚ್ಚಿ ಕಳಿಸ್ಬಿಡ್ತಾರೆ. ಇನ್ನು ರೋಗಿಗಳ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಕೂಡಲೇ ಆಸ್ಪತ್ರೆಯ RMO ಗಮನಕ್ಕೂ ತರಲಾಗಿದೆ. ನಮ್ಮ ಗಮನಕ್ಕೆ ಬಂದರೆ ನಾನು ಇಮಿಡಿಯೇಟ್ ಆಗಿ ಅದೇ ಕ್ಷಣ ನಾನು ಆಕ್ಷನ್ ತಗೊಳ್ತೀನಿ. ಯಾರೇ ಆಗಿರ್ಬೋದು ಅದು ಆಕ್ಷನ್ ತಗೊಳ್ತೀನಿ. ನಾನು ಇಲ್ಲಿ ಸರಿ ಮಾಡೋದಕ್ಕೇನೆ ನಾನು ಕುಂತಿರೋದು. ಒಟ್ಟಾರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಈ ಆಸ್ಪತ್ರೆಗೆ ಬರೋ ರೋಗಿಗಳ ಪರಿಸ್ಥಿತಿ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಇವರ ಪರಿಸ್ಥಿತಿ. ರಾಜಧಾನಿಯ ಮೆಜೆಸ್ಟಿಕ್ ಬಳಿ ಇರೋ ಈ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ರೋಗಿಗಳು ನಿತ್ಯ ರೋಸಿ ಹೋಗಿದ್ದಾರೆ. ಮಸಾಜ್ ಎಣ್ಣೆಯಲ್ಲೂ ಗೋಲ್ಮಾಲ್, ಸಿಬ್ಬಂದಿಗಳ ದರ್ಪಕ್ಕೆ ರೋಗಿಗಳು ಕಂಗಾಲು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಇಲ್ಲಿನ ಸಿಬ್ಬಂದಿ ವರ್ತನೆ ರೋಗಿಗಳನ್ನ ಕಂಗಾಲಾಗಿಸುತ್ತೆ. ಬೆಂಗಳೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ವರ್ತನೆಗೆ ರೋಗಿಗಳು ಬೇಸತ್ತಿದ್ದಾರೆ. ಔಷಧಾಲಯದಿಂದ ಎಣ್ಣೆ ಪಡೆದು ಮಸಾಜ್ಗೆ ಹೋಗೋ ರೋಗಿಗಳಿಗೆ ಇಲ್ಲಿ ಮತ್ತೆ ಟಾರ್ಚರ್. ಇಷ್ಟು ಎಣ್ಣೆ ಎಲ್ಲಿಂದ ಸಾಲುತ್ತೆ? ಅಂಗಡಿಯಿಂದ ಎಣ್ಣೆ ತನ್ನಿ ಎಂದು ಗದರುತ್ತಾರಂತೆ. 50 ml ಮಸಾಜ್ ಎಣ್ಣೆ ಬಾಟಲ್ಗೆ 250 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ.
ಎಲ್ಲ ತಗೋಬೇಕು ಅಂದರೆ 250 ರೂಪಾಯಿ ಆಗುತ್ತೆ. ಒಂದು ಟ್ರೀಟ್ಮೆಂಟ್ಗೆ ಹೊರಗಡೆ ಬರೆದ್ರೆ 2000 ರೂಪಾಯಿ ಆಗುತ್ತೆ ಮ್ಯಾಮ್. ಅಲ್ಲಿ ಮಸಾಜಿಗೆ ಮಾಡೋರು ಕೂಡ ಸಂಬಳ ಬರುತ್ತೆ. ಆದರೂ ಕೂಡ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರನೇ ಮಾಡೋದು. ಯಾರಾದರೂ ಬಡವ್ರ ಪೇಷಂಟ್ ಬಂದು ದುಡ್ಡಿಲ್ಲ ಅಂದರೆ ಅವ್ರಿಗೆ ಮಾಡೋದೇ ಇಲ್ಲ, ಸುಮ್ಮನೆ ಎಣ್ಣೆ ಹಚ್ಚಿ ಕಳಿಸ್ಬಿಡ್ತಾರೆ. ಇನ್ನು ರೋಗಿಗಳ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಕೂಡಲೇ ಆಸ್ಪತ್ರೆಯ RMO ಗಮನಕ್ಕೂ ತರಲಾಗಿದೆ. ನಮ್ಮ ಗಮನಕ್ಕೆ ಬಂದರೆ ನಾನು ಇಮಿಡಿಯೇಟಾಗಿ ಅದೇ ಕ್ಷಣ ನಾನು ಆಕ್ಷನ್ ತಗೊತೀನಿ. ಯಾರೇ ಆಗಿರ್ಬೋದು ಅದು ಆಕ್ಷನ್ ತಗೊತೀನಿ. ನಾನು ಇಲ್ಲಿ ಸರಿ ಮಾಡೋದಕ್ಕೇನೆ ನಾನು ಕುಂತಿರೋದು. ಒಟ್ಟಾರೆ ದೇವ್ರು ಕೊಟ್ರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಈ ಆಸ್ಪತ್ರೆಗೆ ಬರೋ ರೋಗಿಗಳ ಪರಿಸ್ಥಿತಿ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇವರು ಕೊಟ್ಟರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಇವರ ಪರಿಸ್ಥಿತಿ. ರಾಜಧಾನಿಯ ಮೆಜೆಸ್ಟಿಕ್ ಬಳಿ ಇರೋ ಈ ಪ್ರತಿಷ್ಠಿತ ಆಸ್ಪತ್ರೆಯ ಕರ್ಮಕಾಂಡಕ್ಕೆ ರೋಗಿಗಳು ನಿತ್ಯ ರೋಸಿ ಹೋಗಿದ್ದಾರೆ. ಮಸಾಜ್ ಎಣ್ಣೆಯಲ್ಲೂ ಗೋಲ್ಮಾಲ್. ಸಿಬ್ಬಂದಿಗಳ ದರ್ಪಕ್ಕೆ ರೋಗಿಗಳು ಕಂಗಾಲು. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಮೂಗು ಮುರಿಯೋರೇ ಹೆಚ್ಚು. ಇಲ್ಲಿನ ಸಿಬ್ಬಂದಿ ವರ್ತನೆ ರೋಗಿಗಳನ್ನ ಕಂಗಾಲಾಗಿಸುತ್ತೆ. ಬೆಂಗಳೂರಿನ ಧನ್ವಂತರಿ ರಸ್ತೆಯಲ್ಲಿರುವ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಕೆಲ ಸಿಬ್ಬಂದಿಗಳ ವರ್ತನೆಗೆ ರೋಗಿಗಳು ಬೇಸತ್ತಿದ್ದಾರೆ. ಔಷಧಾಲಯದಿಂದ ಎಣ್ಣೆ ಪಡೆದು ಮಸಾಜ್ಗೆ ಹೋಗೋ ರೋಗಿಗಳಿಗೆ ಇಲ್ಲಿ ಮತ್ತೆ ಟಾರ್ಚರ್. ಇಷ್ಟು ಎಣ್ಣೆ ಎಲ್ಲಿಂದ ಸಾಲುತ್ತೆ? ಅಂಗಡಿಯಿಂದ ಎಣ್ಣೆ ತನ್ನಿ ಎಂದು ಗದರುತ್ತಾರಂತೆ. 50 ml ಮಸಾಜ್ ಎಣ್ಣೆ ಬಾಟಲ್ಗೆ 250 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಎಲ್ಲ ತಗೋಬೇಕು ಅಂದರೆ 250 ರೂಪಾಯಿ ಆಗುತ್ತೆ. ಒಂದು ಟ್ರೀಟ್ಮೆಂಟ್ಗೆ ಹೊರಗಡೆ ಬರೆದ್ರೆ 2000 ರೂಪಾಯಿ ಆಗುತ್ತೆ ಮ್ಯಾಮ್. ಅಲ್ಲಿ ಮಸಾಜಿಗೆ ಮಾಡೋರು ಕೂಡ ಸಂಬಳ ಬರುತ್ತೆ. ಆದರೂ ಕೂಡ ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಮಾತ್ರನೇ ಮಾಡೋದು. ಯಾರಾದರೂ ಬಡವ್ರ ಪೇಷಂಟ್ ಬಂದು ದುಡ್ಡಿಲ್ಲ ಅಂದರೆ ಅವ್ರಿಗೆ ಮಾಡೋದೇ ಇಲ್ಲ, ಸುಮ್ಮನೆ ಎಣ್ಣೆ ಹಚ್ಚಿ ಕಳಿಸ್ಬಿಡ್ತಾರೆ. ಇನ್ನು ರೋಗಿಗಳ ಸಮಸ್ಯೆ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿದ್ದು ಕೂಡಲೇ ಆಸ್ಪತ್ರೆಯ RMO ಗಮನಕ್ಕೂ ತರಲಾಗಿದೆ. ನಮ್ಮ ಗಮನಕ್ಕೆ ಬಂದರೆ ನಾನು ಇಮಿಡಿಯೇಟಾಗಿ ಅದೇ ಕ್ಷಣ ನಾನು ಆಕ್ಷನ್ ತಗೊತೀನಿ. ಯಾರೇ ಆಗಿರ್ಬೋದು ಅದು ಆಕ್ಷನ್ ತಗೊತೀನಿ. ನಾನು ಇಲ್ಲಿ ಸರಿ ಮಾಡೋದಕ್ಕೇನೆ ನಾನು ಕುಂತಿರೋದು. ಒಟ್ಟಾರೆ ದೇವ್ರು ಕೊಟ್ರು ಪೂಜಾರಿ ವರ ಕೊಡ್ತಿಲ್ಲ ಅನ್ನೋ ಹಾಗಾಗಿದೆ ಈ ಆಸ್ಪತ್ರೆಗೆ ಬರೋ ರೋಗಿಗಳ ಪರಿಸ್ಥಿತಿ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.